ರಾಷ್ಟ್ರೀಯ ಮಾಹಿತಿ ಸಂಬಂಧಿತವಾದಂತಹ ಆಡಳಿತಾತ್ಮಕ ಮಸೂದೆಯನ್ನ ತರ್ತಾ ಇರುವಂಥದ್ದು, ನ್ಯಾಷನಲ್ ಡೇಟಾ ಗವರ್ನೆನ್ಸ್ ಪಾಲಿಸಿ. ಸೊ ಯಾವೆಲ್ಲ ಹೊಸ ಕಂಪನಿಗಳು ಹೊರಬರ್ತಾವೋ ಅವರಿಗೋಸ್ಕರ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ನ್ಯಾಷನಲ್ ಡೇಟಾ ಗವರ್ನೆನ್ಸ್ ಪಾಲಿಸಿಯನ್ನ ಜಾರಿಗೆ ತರ್ತಾ ಇರುವಂಥದ್ದು. ಸೊ ದಟ್ ಎಲ್ಲ ಸ್ಟಾರ್ಟ್ಅಪ್ಗಳಿಗೆ, ಅಕಾಡೆಮಿಕ್ಸ್ಗೆ ಇದು ಅನುಕೂಲತೆಯನ್ನ ಮಾಡಿಕೊಡುತ್ತೆ ಅಂತ ಹೇಳಿ. KYC ಪ್ರೋಸೆಸ್ ಅಲ್ಲೂ ಒಂದಿಷ್ಟು ಅನುಕೂಲತೆಯನ್ನ ಮಾಡ್ತಾ ಇರುವಂಥದ್ದು. ಇದಲ್ಲದೆ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು MSMEಗಳಿಗೆ ವಿವಾದ್ ಸೆ ವಿಶ್ವಾಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಭಾರತ ಸರ್ಕಾರ ಬಹುಮುಖ್ಯವಾಗಿ ಈ ಒಂದು ಕೋವಿಡ್ ಸಮಯದಲ್ಲಿ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಇಂಡಸ್ಟ್ರೀಸ್ಗಳಿಗೆ ಆದಂತಹ ಸಮಸ್ಯೆಗಳನ್ನ ಪರಿಹರಿಸುವಂತಹ ಕಡೆಗೆ ಈ ಕಾರ್ಯಕ್ರಮವನ್ನ ತಂದಿತ್ತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ, ಯಾಕಂದ್ರೆ ಸಾಲ ತಗೊಂಡು ಇಂಡಸ್ಟ್ರೀಸ್ಗಳನ್ನ ಸೆಟಪ್ ಮಾಡಿದವರು ಆರ್ಥಿಕ ಚಟುವಟಿಕೆಗಳು ಇಲ್ಲದೇ ಇದ್ದಂತಹ ಕಾರಣಕ್ಕೆ ಅವರು ಲೋನ್ ಅನ್ನ ತೀರ್ಸಕ್ ಸಾಧ್ಯ ಆಗ್ತಿದ್ದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕನ್ಸೆಷನ್ಸ್ ಗಳನ್ನ ಇದರಲ್ಲಿ ಒದಗಿಸಲಾಗಿರುವಂಥದ್ದು. ಸೊ ಹೀಗೆ ಈ ಒಂದು ಪೊಟೆನ್ಷಿಯಲ್ ಅನ್ನ ಅನ್ಲೀಶ್ ಮಾಡುವಂತಹ ಕಡೆಗೆ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಇದಲ್ಲದೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ಚರ್ಚೆಯಲ್ಲಿ ಇರುವಂಥದ್ದು LGD ಅಂತ ಹೇಳಿ. ಲ್ಯಾಬ್ ಗ್ರೋನ್ ಡೈಮಂಡ್ಸ್, ನಾವು ಡೈಮಂಡ್ಸ್ಗಳನ್ನ ಬಹಳ ಪ್ರಮುಖವಾಗಿ ಒಡವೆಗಳಲ್ಲಿ ಬಳಸ್ತೀವಿ ಅಂಡ್ ಡೈಮಂಡ್ಸ್ ಬಹಳ ಕಾಸ್ಟ್ಲಿ ಆಗಿರುತ್ತೆ. ಸೊ ಈ ಲ್ಯಾಬ್ ಅಲ್ಲಿ ತಯಾರಿಸುವಂತಹ ಡೈಮಂಡ್ಸ್ಗಳನ್ನ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೂ ಸಹ ಒಂದು ಕಾರ್ಯಕ್ರಮವನ್ನ ಇಡ್ತಾ ಇದೆ. ಸೊ ಪ್ರತಿ ವರ್ಷ ಈ ಒಂದು IITsಗಳನ್ನ ಸದ್ಬಳಕೆ ಮಾಡಿಕೊಂಡು ಈ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳನ್ನ ದೇಶದಲ್ಲಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಡೆಸ್ತಾ ಇರುವಂಥದ್ದು ಸಹ ಬಹಳ ಪ್ರಮುಖವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ 4ನೇದು ಸೂತ್ರ ಅನ್ಲೀಶಿಂಗ್ ದ ಪೊಟೆನ್ಷಿಯಲ್ ಆಗಿತ್ತು. ಮುಂದಿನ ಸೂತ್ರ ಗ್ರೀನ್ ಗ್ರೋತ್. ಸೊ ಇದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ ಆಕ್ಚುಲಿ. ಸೊ ಗ್ರೀನ್ ಗ್ರೋತ್ ಅಂತಂದ್ರೆ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮಗಳನ್ನ ಇಲ್ಲಿ ಮಾತಾಡಲಾಗುತ್ತದೆ. ಒಟ್ಟಾರೆ ಪಂಚಾಮೃತನ್ನ COP26 ನಲ್ಲಿ ಭಾರತ ಪಂಚಾಮೃತ್ 5 ಪ್ರಮುಖವಾದಂತಹ ಅಮೃತವನ್ನ ಪ್ರದರ್ಶಿಸಿತ್ತು ಹಾಗೂ ಈ ರಾಷ್ಟ್ರಕ್ಕೆ ಕೊಟ್ಟಿತ್ತು. ಅಂಡ್ 2040 ಭಾರತ ನೆಟ್ ಝೀರೋ ಅನ್ನ ಸಾಧಿಸಲಿದೆ ಅನ್ನುವಂತಹ ಮಹತ್ತರ ಟಾರ್ಗೆಟ್ ಅನ್ನು ಸಹ ಇಟ್ಟಿರುವಂತದ್ದು ನಮಗೆ ಗೊತ್ತೇ ಇದೆ. ಸೊ ಈ ನೆಟ್ ಝೀರೋ ಅನ್ನ ಸಾಧಿಸುವಂತಹ ಕಡೆಗೆ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಇದಲ್ಲದೆ ಭಾರತ ಸರ್ಕಾರವು ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ಶುರು ಮಾಡಿದೆ. ಈ ಗ್ರೀನ್ ಹೈಡ್ರೋಜನ್ ಮಿಷನ್ ಬಹುಮುಖ್ಯವಾಗಿ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ನ ಒಂದು ಭಾಗವಾಗಿದೆ. ಈ ಗ್ರೀನ್ ಹೈಡ್ರೋಜನ್ ಮಿಷನ್ ಬಹುಮುಖ್ಯವಾಗಿ ದೇಶದಲ್ಲಿ ಹೈಡ್ರೋಜನ್ ಆಧಾರಿತವಾದಂತಹ ಇಂಧನ ಬಳಸಿ ಕಂಪನಿಗಳು ಹಾಗೂ ವ್ಯವಸ್ಥೆಯನ್ನ ನಡೆಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ 2030 ನಾವು 5 ಮಿಲಿಯನ್ ಮೆಟ್ರಿಕ್ ಟನ್ಗಳ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿಯನ್ನ ಪಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಹ ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಇನ್ನಿತರ ತೈಲಗಳ ಮೇಲೆ ಅವಲಂಬನೆ ಮಾಡದೆ, ಅವರ ಮೇಲೆ ಡಿಪೆಂಡ್ ಆಗದೆ ಹೈಡ್ರೋಜನ್ ಆಧಾರಿತವಾದಂತಹ ಇಂಧನ ಬಳಸಿ ನಾವು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಕೊಡುಗೆಯನ್ನ ಕೊಡುವಂತಹ ಕಡೆಗೆ ಪ್ರಯತ್ನಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಇದಲ್ಲದೆ ದೇಶದಲ್ಲಿ ಬ್ಯಾಟ್ರಿ, ಯಾಕಂದ್ರೆ ಎಲ್ಲಿವರೆಗೆ ಬ್ಯಾಟ್ರಿಗಳ ಟೆಕ್ನಾಲಜಿ ಬಳಸೋದಿಲ್ವೋ ಅಥವಾ ಉತ್ತಮವಾಗೋದಿಲ್ವೋ ಅಲ್ಲಿವರೆಗೆ ನಾವು ರಿನ್ಯೂವಬಲ್ ಎನರ್ಜಿಗೆ ಮುಂದಾಗಲು ಸಾಧ್ಯವಾಗೋದಿಲ್ಲ. ಸೊ ಎನರ್ಜಿ ಸ್ಟೋರೇಜಿಗೆ ಸಂಬಂಧಿಸಿದಂತೆ ಬ್ಯಾಟ್ರಿಗಳ ಮೇಲೆ ಯಾರು ಹೊಸ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡಲು ಸಿದ್ಧರಿದ್ದಾರೋ ಅವರಿಗೋಸ್ಕರ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ನ ಅಡಿಯಲ್ಲಿ ಒಂದಿಷ್ಟು ಪ್ರಾವಧಾನಗಳನ್ನ ಮಾಡಿಕೊಡುವಂಥದ್ದು ಸಹ ಸರ್ಕಾರದ ಮೂಲ ಉದ್ದೇಶವಾಗಿದೆ. ಇದಲ್ಲದೆ 2 ಪ್ರಮುಖವಾದಂತಹ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇದು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಬಹಳ ಇಂಪಾರ್ಟೆಂಟ್ ಆಗಿದಾವೆ ಇವು. ಸೊ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಒಂದು. ನೆಕ್ಸ್ಟ್ ಗೋಬರ್ಧನ್, GOBAR ಗೋಬರ್ ಧನ್ ಕಾರ್ಯಕ್ರಮ. ಇದಲ್ಲದೆ PM ಪ್ರಣಾಮ್. ಸೊ ಈ 3 ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರ ಬಹುಮುಖ್ಯವಾಗಿ ರಿನ್ಯೂವಬಲ್ ಎನರ್ಜಿ, ಗ್ರೀನ್ ಎನರ್ಜಿಗೆ ಸಂಬಂಧಿಸಿದಂತೆ ಜಾರಿಗೆ ತರ್ತಾ ಇರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಇರುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ನಲ್ಲಿ ಬಹುಮುಖ್ಯವಾಗಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಏನೆಲ್ಲ ಪ್ರಾವಧಾನಗಳನ್ನ ವಾತಾವರಣಕ್ಕೆ ಸಂಬಂಧಿಸಿದಂತೆ ಕೈಗೊಳ್ಳೋದಕ್ಕೆ ಕಂಪನಿಗಳಿಗೆ ಮತ್ತು
ಇಂಡಿವಿಜುವಲ್ಸಿಗೆ, ಲೋಕಲ್ ಬಾಡೀಸಿಗೆ ಹೇಳಲಾಗಿದೆಯೋ ಅವುಗಳನ್ನ ಅವರು ಮಾಡಿದಂತಹ ಅಥವಾ ಪೂರ್ಣಗೊಳಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಕ್ರೆಡಿಟ್ ಅನ್ನ ಕೊಡಲಾಗುತ್ತದೆ. ಆ ಕ್ರೆಡಿಟ್ ಅನ್ನ ಬಳಸಿ ಅವರು ಆ ಕಂಪನಿಯಲ್ಲಿ ಒಂದಿಷ್ಟು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಗಳಾಗಿರಬಹುದು ಅಥವಾ ಒಂದಿಷ್ಟು ಸಡಿಲಿಟಿಗಳನ್ನ ಪಡ್ಕೋಬಹುದು. ಸೊ ಅದರಿಂದಾಗಿ ಕಂಪನಿಗಳು, ಇಂಡಿವಿಜುವಲ್ಸ್ ಮತ್ತೆ ಲೋಕಲ್ ಬಾಡೀಸಿಗೆ ಉತ್ತೇಜಿಸುವಂತದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಎರಡನೇ ಹಂತದಲ್ಲಿ ಗೋಬರ್ಧನ್ ಇದ್ರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸ್ ಅಂತ ಹೇಳಿ. ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ರಿಸೋರ್ಸ್. ಸೊ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ರಿಸೋರ್ಸ್ ಧನ್ ಇಸ್ ಸಮಥಿಂಗ್ ಲೈಕ್ CBG, ಕಂಪ್ರೆಸ್ಡ್ ಬಯೋಗ್ಯಾಸ್ ಬಗ್ಗೆ ಮಾತಾಡಲಾಗುತ್ತದೆ. ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಬಹುಮುಖ್ಯವಾಗಿ ಮುಂದಿನ ದಿನಗಳಲ್ಲಿ LPG ಮತ್ತೆ ಬೇರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಮತ್ತು LNGಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಇದ್ದಾಗ ಅದರಲ್ಲಿ CBG 5% ಯೂಸ್ ಮಾಡಲೇಬೇಕು ಅನ್ನುವಂಥದ್ದು ಪ್ರಾವಧಾನದ ಬಗ್ಗೆಯೂ ಸಹ ಮಾಡಲಿದೆ ಅಥವಾ ಅದರ ಮೇಲೆ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ಸಹ ಹೇಳಲಾಗ್ತದೆ. ಸೊ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ರಿಸೋರ್ಸ್ ಧನ್ ಏನಿದೆಯಲ್ಲ, ಈ ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಉತ್ತೇಜಿಸುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ PM ಪ್ರಣಾಮ್, ಬಹಳ ಇಂಪಾರ್ಟೆಂಟ್ ಇದು ಸಹ. ಪ್ರಧಾನಮಂತ್ರಿ ಪ್ರೋಗ್ರಾಮ್ ಫಾರ್ ರಿಸ್ಟೋರೇಷನ್, ಅವೇರ್ನೆಸ್, ನರಿಶ್ಮೆಂಟ್ ಅಂಡ್ ಅಮಿಲಿರೇಷನ್ ಆಫ್ ಮದರ್ ಅರ್ತ್. ಬಹಳ ಇಂಪಾರ್ಟೆಂಟು. ಪ್ರೋಗ್ರಾಮ್ ಅಥವಾ ಪ್ರಧಾನಮಂತ್ರಿ ಪ್ರೋಗ್ರಾಮ್ ಫಾರ್, ಆರ್ ಅಂದ್ರೆ ರಿಸ್ಟೋರೇಷನ್, ಎ ಅಂದ್ರೆ ಅವೇರ್ನೆಸ್, ಎನ್ ಅಂದ್ರೆ ನರಿಶ್ಮೆಂಟ್, ಇನ್ನೊಂದು ಎ ಅಂದ್ರೆ ಅಮಿಲಿಯರೇಷನ್, ಆಮೇಲೆ ಎಂ ಲಾಸ್ಟ್ ಅಲ್ಲಿ ಇರೋದು ಮದರ್ ಅರ್ತ್. ಸೊ ಈ PM ಪ್ರಣಾಮ್ ಕಾರ್ಯಕ್ರಮವನ್ನ ಬಹುಮುಖ್ಯವಾಗಿ ಎಲ್ಲಿ ಫರ್ಟಿಲೈಸರ್ಸ್, ಗೊಬ್ಬರದ, ಅದು ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ತಂದಿರುವಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿರುತ್ತದೆ. ಸೊ PM ಪ್ರಣಾಮ್ ಕಾರ್ಯಕ್ರಮವೊಂದು ಈ ಕೆಳಗಿನ ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ಜಾರಿಗೆ ತರಲಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ನೇರವಾಗಿ ಕೇಳುವಂತಹ ಸಾಧ್ಯತೆಗಳು ಇದಾವೆ. ಸೊ ಗ್ರೀನ್ ಎನರ್ಜಿ ಬಹಳ ಡಿಬೇಟಬಲ್ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣಕ್ಕೆ ಸರ್ಕಾರ ಕೈಗೊಳ್ತಾ ಇರುವಂತಹ ಕಾರ್ಯಕ್ರಮಗಳ ಅಡಿಯಲ್ಲಿ ನೀವು ಇದನ್ನ ಎಸ್ಸೆ ಆಗೂ ಸಹ ಉಪಯೋಗಿಸಬಹುದು. ಇದಲ್ಲದೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದಂತಹ ಕಾರ್ಯಕ್ರಮ ಭಾರತ ಸರ್ಕಾರ ತಂದಿರುವಂತಹದ್ದು ಭಾರತೀಯ ಪ್ರಾಕೃತಿಕ್ ಖೇತಿ ಬಯೋ ಇನ್ಪುಟ್ ರಿಸೋರ್ಸ್. ಸೊ ಈ ಭಾರತೀಯ ಪ್ರಾಕೃತಿಕ್ ಖೇತಿ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಂಬಂಧಿತವಾಗಿದೆ ಇದು. ಸೊ ದೇಶದಲ್ಲಿ ಮುಂದಿನ 3 ವರ್ಷದಲ್ಲಿ ಒಟ್ಟು 1 ಕೋಟಿ ರೈತರು ಪ್ರಾಕೃತಿಕವಾದಂತಹ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಹ ನಿಟ್ಟಿನಲ್ಲಿ ಉತ್ತೇಜಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿದೆ. ಸೊ ಭಾರತೀಯ ಪ್ರಾಕೃತಿಕ್ ಕೃಷಿ ಖೇತಿ ಬಯೋ ರಿಸೋರ್ಸ್ ಸೆಂಟರ್ ಅನ್ನ ಉತ್ತೇಜಿಸುವಂಥದ್ದು. ಮುಂದಿನ ಒಂದು ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಿಷ್ಟಿ. ಇವೆಲ್ಲ ಕೇಳಲೇಬಹುದಾದಂತಹ ಪ್ರಮುಖವಾದಂತಹ ಕಾರ್ಯಕ್ರಮಗಳು. ಮಿಷ್ಟಿ ಅಂತಂದ್ರೆ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ಲೈನ್, ಹ್ಯಾಬಿಟೇಟ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್. ಸೊ ಮಿಷ್ಟಿ ಅಂತಂದ್ರೆ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ಲೈನ್ ಹ್ಯಾಬಿಟ್ಯಾಟ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್, ಬಹಳ ಇಂಪಾರ್ಟೆಂಟು. ಸೊ ಮಿಷ್ಟಿ ಅನ್ನುವಂತಹ ಕಾರ್ಯಕ್ರಮವು ಬಹುಮುಖ್ಯವಾಗಿ ಈ ಮ್ಯಾಂಗ್ರೋವ್ಸ್ಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ತರಲಾಗಿರುವಂಥದ್ದು. ನೆಕ್ಸ್ಟ್ ಇದರ ಜೊತೆಯಲ್ಲಿ ಅಮೃತ್ ಧರೋಧರ್ ಅನ್ನುವಂತಹ ಕಾರ್ಯಕ್ರಮ. ಅಮೃತ್ ಧರೋಧರ್
ಅಮೃತ್ ಧರೋಧರ್ ಅನ್ನುವಂತಹ ಕಾರ್ಯಕ್ರಮವನ್ನ ಬಹುಮುಖ್ಯವಾಗಿ ಭಾರತ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಇವತ್ತು ದೇಶದಲ್ಲಿ ಒಟ್ಟು ರಾಮ್ಸರ್ ಸೈಟ್ಸ್ಗಳು ಎಷ್ಟಿದಾವೆ ಅಂತಂದ್ರೆ 75 ರಾಮ್ಸರ್ ಸೈಟ್ಸ್ಗಳು ಇದಾವೆ. ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಮುಂಚೆ ಭಾರತದಲ್ಲಿ ಬರೀ 26 ಇದ್ವು 2014ರಲ್ಲಿ. ಇವತ್ತು 2023ರಷ್ಟೊತ್ತಿಗೆ ಅದು 75ಕ್ಕೆ ಏರಿದೆ. ಅಂತಂದ್ರೆ ದೇಶದಲ್ಲಿ ಇರುವಂತಹ ವೆಟ್ಲ್ಯಾಂಡ್ಸ್ಗಳ ಸರಿಯಾದ ಸದ್ಬಳಕೆ ಮತ್ತು ಅವುಗಳ ಸಂರಕ್ಷಣೆಯಿಂದಾಗಿ ವಾತಾವರಣದ ಮೇಲೆ ಆಗುವಂತಹ ಲಾಭಗಳನ್ನ ಅರಿತುಕೊಂಡು ನಾವು ಮಾಡಿದಂತಹ ಪ್ರಯತ್ನಗಳಿಂದಾಗಿ ಈ ಅಮೃತ್ ಧರೋಧರ್ನ ಅಡಿಯಲ್ಲಿ ಇವುಗಳನ್ನ ಸಂರಕ್ಷಿಸುವಂಥದ್ದು ಇನ್ನೂ ಪ್ರಾಮುಖ್ಯತೆಯನ್ನ ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿದೆ. ಇದಲ್ಲದೆ ಕೋಸ್ಟಲ್ ಶಿಪ್ಪಿಂಗ್, ಎಲ್ಲಿ ಕೋಸ್ಟಲ್ ರೀಜನ್ಗಳಲ್ಲಿ ದೋಣಿಗಳನ್ನ ಬಳಸುವಂತಹ ಕಾರಣದಿಂದಾಗಿ ಹೆಚ್ಚಿನ ಪ್ಯಾಸೆಂಜರ್ಸ್ ಮತ್ತೆ ಸಾಮಾನುಗಳ ಸಾಗಾಣಿಕೆ ಕಡಿಮೆ ದರದಲ್ಲಿ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗೆ ವೆಹಿಕಲ್ ಸ್ಕ್ರಾಪಿಂಗ್, ಈಗ ನಿಮಗೆಲ್ಲ ಗೊತ್ತೇ ಇದೆ. ನೀವೇನಾದ್ರೂ ನಿಮ್ಮ ಹತ್ರ 15 ವರ್ಷಕ್ಕಿಂತ ಹಳೆಯ ಗಾಡಿ ಇದ್ದಂತಹ ಸಂದರ್ಭದಲ್ಲಿ ನೀವು ಸ್ಕ್ರಾಪೇಜಿಗೆ ಹಾಕಿದಾಗ ಅವ್ರು ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನ ಬಳಸ್ಕೊಂಡು ಹೊಸ ಕಾರ್ ತಗೊಳ್ಬೇಕಾದ್ರೆ ನಿಮಗೆ ರಿಜಿಸ್ಟ್ರೇಷನ್ ಫೀ ತಗೊಳ್ಳೋದಿಲ್ಲ. ಸೊ ಆ ರೀತಿಯಲ್ಲಿ ಈ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿಯನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲೂ ಸಹ ಭಾರತ ಸರ್ಕಾರ ಇಲ್ಲಿ ಪ್ರಾವಧಾನಗಳನ್ನ ಮಾಡಿರುವಂತಹದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂತಹದ್ದು. ನೆಕ್ಸ್ಟ್ 6ನೆಯ ಪ್ರಾಮುಖ್ಯವಾದಂತಹ ಸರಣಿ ಅಥವಾ ನಕ್ಷತ್ರ ಯೂತ್ ಪವರ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ದೇಶದ ಯುವಕರು ಎಲ್ಲಿಯವರೆಗೆ ಜಾಗೃತರಾಗೋದಿಲ್ವೋ, ಈ ದೇಶದ ಯುವಕರು ಎಲ್ಲಿಯವರೆಗೆ ಜವಾಬ್ದಾರಕರಾಗಿರೋದಿಲ್ವೋ, ಈ ದೇಶದಲ್ಲಿ ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದೇ ಶಕ್ತಿ, ಒಂದು ಯುಕ್ತಿ ಇನ್ನೊಂದು ಶಕ್ತಿ ಇರುತ್ತೆ. ಯುವಕರು ಈ ದೇಶದ ಶಕ್ತಿ ಆದ್ರೆ ಹಿರಿಯರು ಈ ದೇಶದ ಯುಕ್ತಿ. ಅವರು ಪಡೆದಂತಹ ಒಂದಿಷ್ಟು ಅನುಭವನ್ನ ಎರಡು ಒಂದಾದಾಗ ಮಾತ್ರ ಯಾವುದಾದ್ರೂ ಬದಲಾವಣೆ ಆಗಲು ಸಾಧ್ಯ. ಅದೇ ರೀತಿಯಲ್ಲಿ ಇತಿಹಾಸದಲ್ಲಿ ನಾವು ಓದ್ತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳಿ. ಸೊ ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ಒಂದಾದಾಗ ಮಾತ್ರನೇ ಈ ಒಂದು ಬದಲಾವಣೆ ದೇಶದಲ್ಲಿ ಸ್ವತಂತ್ರತೆಯನ್ನ ಕಾಣೋದಕ್ಕೆ ಸಾಧ್ಯ ಆಯ್ತು. ಅವ್ರೇನಾದ್ರೂ ಬೇರೆ ಬೇರೆ ಆಗಿದ್ರೆ 1906ರಲ್ಲಿ ಹೆಂಗೆ ಬೇರೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರಗತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ 1916ರಲ್ಲಿ ಒಂದಾದ ಮೇಲೆ ಆದಂತಹ ಪ್ರಗತಿ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಸೊ ಹೀಗೆ ನೋಡಿದಾಗ ಎಲ್ಲಿವರೆಗೂ ಎಲ್ಲರೂ ಯುವಕರು ಮತ್ತು ಹಿರಿಯರು ಒಂದಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಬಟ್ ಯುವಕರ ಹಿನ್ನಡತೆಯಿಂದಾಗಿ, ಯುವಕರ ಬೇಜವಾಬ್ದಾರಿತನದಿಂದಾಗಿ ಇವತ್ತು ಬಜೆಟ್ನಲ್ಲಿ ಇದರಲ್ಲಿ ಒಂದು ಪ್ರಾವಧಾನವನ್ನ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಯುವಕರಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನ ಹೆಚ್ಚಿಸುವಂತಹ ಕಡೆಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಜಾರಿಗೆ ತಂದಿದ್ದು, ಸ್ಕಿಲ್ ಡೆವಲಪ್ಮೆಂಟ್ನ ಒಂದು ವ್ಯವಸ್ಥೆಯನ್ನ ಮಾಡಿದ್ದು, ಎಜುಕೇಶನ್ ಎಕನಾಮಿಕ್ ಪಾಲಿಸೀಸ್ ಅನ್ನು ಸಹ ಬಹಳಷ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಯುವಕರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸಲಾಗ್ತಿದೆ. ಇದಲ್ಲದೆ ಪ್ರಧಾನಮಂತ್ರಿ ಕೌಶಲ್ಯ ಯೋಜನಾ 4.A ಅಥವಾ 4.0, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ 4.0 ಇದು. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ ಮುಂದಿನ 3 ವರ್ಷಗಳಲ್ಲಿ 1 ಲಕ್ಷ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸ್ಕಿಲ್ ಡೆವಲಪ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಹೊಸ ಇಂಡಸ್ಟ್ರಿ 4.0 ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, 3D ಪ್ರಿಂಟಿಂಗ್, ಡ್ರೋನ್ಸ್, ಸಾಫ್ಟ್ ಸ್ಕಿಲ್ಸ್ ಇದರ ಮೇಲೆ ಪ್ರಮುಖವಾಗಿ ಇದರ ಮೇಲೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾವಧಾನ ಮತ್ತು ಒತ್ತನ್ನ ಕೊಡಲಾಗುವುದು ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಇದಲ್ಲದೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಇವುಗಳನ್ನೆಲ್ಲ ಮಾಡ್ತಾ ಇರುವಂಥದ್ದು. ಟೂರಿಸಂ ಕ್ಷೇತ್ರದಲ್ಲೂ ಸಹ ಬಹಳ ಪ್ರಮುಖವಾಗಿ ಕೆಲಸಗಳು ನಡೀತಾ ಇದ್ದಾವೆ. ದೇಶದಲ್ಲಿ ಸುಮಾರು 50 ಡೆಸ್ಟಿನೇಷನ್ಸ್ಗಳನ್ನ ಪರಿಗಣನೆಗೆ ತಗೊಂಡು ಅವುಗಳನ್ನು ಬೆಳೆಸುವಂಥದ್ದು, ಸೋ ದಟ್ ಅದ್ರ ಜೊತೆಯಲ್ಲಿ ಅದ್ರ ಸುತ್ತ ಇರುವಂತಹ ಜನ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಯೂನಿಟಿ ಮಾಲ್ ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ. ಯೂನಿಟಿ ಮಾಲ್ ಬಹಳ ಇಂಪಾರ್ಟೆಂಟು, ಕೇಳಬಹುದು ಇದನ್ನು ಸಹ. ಯೂನಿಟಿ ಮಾಲ್ ಇದು ಒಂದು ರೀತಿಯ ಮಾಲ್. ಇದರಲ್ಲಿ ಬಹಳ ಪ್ರಮುಖವಾಗಿ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್. ನಿಮಗೆಲ್ಲ ಗೊತ್ತಿದ್ರೆ ಒಂದು ಜಿಲ್ಲೆಗೆ ಒಂದು ವಸ್ತುವನ್ನ ಗುರುತಿಸಲಾಗಿದೆ, ಅದನ್ನ ಪ್ರಖ್ಯಾತಿಗೊಳಿಸುವಂತಹ ನಿಟ್ಟಿನಲ್ಲಿ. ಸೊ ಈ ಯೂನಿಟಿ ಮಾಲ್ನಲ್ಲಿ ಈ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅನ್ನ ಪ್ರದರ್ಶಿಸಿ ಅದಕ್ಕೆ ಸಂಬಂಧಿತವಾದಂತಹ ಮನ್ನಣೆಯನ್ನ ಕೊಡಿಸುವಂತಹ ಕಡೆಗೆ ಪ್ರಯತ್ನವನ್ನ ನಡೆಸಿರುವಂಥದ್ದು. ಸೊ ಯೂನಿಟಿ ಮಾಲ್ ಪ್ರತಿಯೊಂದು ಸ್ಟೇಟ್ ಕ್ಯಾಪಿಟಲ್ ಅಲ್ಲಿ ರಚನೆ ಮಾಡಲಾಗುವುದು. ಉದಾಹರಣೆಗೆ ಕರ್ನಾಟಕದ ಬೆಂಗಳೂರಲ್ಲಿ ಈ ಯೂನಿಟಿ ಮಾಲ್ ಅನ್ನ ರಚನೆ ಮಾಡಲಾಗುವಂಥದ್ದು. ಕೊನೆಯ ಹಂತದಲ್ಲಿ ಹಾಗೂ ಕೊನೆಯ ಒಂದು ಕ್ಷೇತ್ರ ಫೈನಾನ್ಷಿಯಲ್ ಸೆಕ್ಟರ್, ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರ ಮಾಡಲು ಪ್ರಯತ್ನಿಸ್ತಿರುವಂತಹ ಪ್ರಾವಧಾನಗಳೇನು. ಸೊ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಬಹುಮುಖ್ಯವಾಗಿ ಸರ್ಕಾರ ಮಾತಾಡ್ತಾ ಇರುವಂಥದ್ದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಏನಿತ್ತಲ್ಲ, ಬಹಳ ಬಹುಮುಖ್ಯವಾಗಿ
ಬಹಳಷ್ಟು ಕಂಪನಿಗಳು ಈ ಕೋವಿಡ್-19 ಸಂದರ್ಭದಲ್ಲಿ ಹೆಚ್ಚಿನ ಆರ್ಥಿಕ ವ್ಯವಸ್ಥೆ ಹಿಂದೆ ಬಿದ್ದಂತಹ ಕಾರಣಕ್ಕೆ ಹೊಡೆದಾಡ್ತಾ ಇದ್ರು. ಆ ಕಾರಣದಿಂದಾಗಿ ಭಾರತ ಸರ್ಕಾರ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನ ತಂದಿತ್ತು. ಸಾಲ ಕೊಡಿ, ಸರ್ಕಾರ ನಿಮಗೆ ಕ್ರೆಡಿಟ್ ಗ್ಯಾರಂಟಿ ಕೊಡುತ್ತೆ, ಹಿಂತಿರುಗಿಸ್ತಾರೆ ಅಂತ ಹೇಳಿ. ಸೊ ಆ ರೀತಿಯ ಒಂದು ಕಾರ್ಯಕ್ರಮ. ಮುಂದಿನ ಹಂತದಲ್ಲಿ ನ್ಯಾಷನಲ್ ಫೈನಾನ್ಷಿಯಲ್ ರೆಪಾಸಿಟರಿ, ನ್ಯಾಷನಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ರಿಜಿಸ್ಟ್ರಿ, ಇನ್ಫೋ ರಿಜಿಸ್ಟ್ರಿ, ಇದು ಸಹ ಬಹಳ ಪ್ರಮುಖವಾಗಿ, ಯಾಕಂದ್ರೆ ಈಗ ಬ್ಯಾಂಕು, ಯಾವ್ದಾದ್ರು ಬೇರೆ LIC ಕಂಪನಿ ಆಗಿರ್ಬೋದು ಅಥವಾ ಬೇರೆ ಫೈನಾನ್ಸ್ ಕಂಪನಿ ಆಗಿರ್ಬೋದು, ಇವರೆಲ್ಲರೂ ಒಂದೇ ಮಾಹಿತಿಯನ್ನ ಪದೇ ಪದೇ ಕೇಳ್ತಾರೆ. ಸೊ ಆ ಪದೇ ಪದೇ ಆಗ್ತಾ ಇರುವಂತಹ ಮಾಹಿತಿಯನ್ನ ತೆಗೆದುಹಾಕಲು ಈ ನ್ಯಾಷನಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ರಿಜಿಸ್ಟರ್ ಅನ್ನ ಸ್ಥಾಪಿಸಲು ಪ್ರಯತ್ನಿಸ್ತಿರುವಂತದ್ದು. ಇನ್ನೂ ಪ್ರಮುಖವಾಗಿ ಗಿಫ್ಟ್ IFSC, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹ ಭಾರತದಲ್ಲಿ ಒಂದಿಷ್ಟು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಒಂದಿಷ್ಟು ಕಂಪನಿಗಳು ಅವಕಾಶಗಳನ್ನು ಒದಗಿಸ್ತವೆ. ಸೊ ಗಿಫ್ಟ್ ಸಿಟಿ ಅನ್ನುವಂಥದ್ದು ಭಾರತ ಸರ್ಕಾರ ರಚನೆ ಮಾಡಿತ್ತು. ಈ ಗಿಫ್ಟ್ ಸಿಟಿಯ ಅಡಿಯಲ್ಲಿ ಬಹುಮುಖ್ಯವಾಗಿ IFSC, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಗಳು ಇರ್ತವೆ. ಉದಾಹರಣೆಗೆ ನೀವು ಏನೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಹಣವನ್ನ ಡಾಲರ್ಸ್ ಅಥವಾ ಬೇರೆ ಕರೆನ್ಸಿಯಲ್ಲಿ ಪಾವತಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸೇವೆಗಳನ್ನ ಬಳಸ್ತಾ ಇದ್ರಿ. ಆದರೆ ಇನ್ಮೇಲೆ ಭಾರತದಲ್ಲೇ ಇರುವಂತಹ ಗಿಫ್ಟ್ ಸಿಟಿಗಳಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಗಳನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಅನುಕೂಲತೆಯನ್ನ ಮಾಡಿಕೊಡುವಂಥದ್ದು ಈ ಗಿಫ್ಟ್ IFSCಯ ಮೂಲ ಉದ್ದೇಶವಾಗಿತ್ತು. ಇದರಿಂದಾಗಿ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಭಾರತದಲ್ಲಿ ಸುಗಮವಾಗಿ ಹೂಡಿಕೆ ಮಾಡುವಂತಹ ಆಲೋಚನೆಗಳನ್ನ ಮಾಡ್ತಾರೆ. ಇದಲ್ಲದೆ ಬೇರೆ ಒಂದು ಹೂಡಿಕೆ ಅಲ್ಲದೆ ದೇಶದ ಆರ್ಥಿಕ ಬೆಳವಣಿಗೆಗೂ ಸಹ ಈ ಗಿಫ್ಟ್ IFSC ಬಹಳ ಪ್ರಮುಖವಾಗಿರುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಹೀಗೆ ಫೈನಾನ್ಷಿಯಲ್ ಕ್ಷೇತ್ರದಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಈ ಒಂದು ಬಜೆಟ್ ಒಟ್ಟು 7 ಕ್ಷೇತ್ರಗಳಲ್ಲಿ ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್ ರೀಚ್ ಮಾಡುವಂಥದ್ದು, ಪೊಟೆನ್ಷಿಯಲ್ ಅನ್ನ ಅನ್ಲೀಶ್, ದೇಶದಲ್ಲಿ ಇರುವಂತಹ ಒಂದಿಷ್ಟು ಪೊಟೆನ್ಷಿಯಲ್ ಅನ್ನ ಸದ್ಬಳಕೆ ಮಾಡುವಂಥದ್ದು, ಇದಲ್ಲದೆ ಗ್ರೀನ್ ಗ್ರೋತ್ ಆಗಿರಬಹುದು, ಯೂತ್ ಪವರ್ ಆಗಿರಬಹುದು, ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳಾಗಿರಬಹುದು, ಇವುಗಳ ಮೇಲೆ ಬಹಳ ದೊಡ್ಡದಾದಂತಹ ಪ್ರಭಾವ ಸರ್ಕಾರ ಈ ಒಂದು ಕ್ಷೇತ್ರದಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಒಟ್ಟು 7 ಮಾತಾಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಒಳಗೊಂಡಿದೆ. ಸೊ ಮೊದಲನೇದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎರಡನೇದು ರೀಚಿಂಗ್ ಲಾಸ್ಟ್ ಮೈಲ್, ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್, ನಾಲ್ಕನೇದು ಅನ್ಲೀಶಿಂಗ್ ದ ಪೊಟೆನ್ಷಿಯಲ್, ಐದನೇದು ಗ್ರೀನ್ ಗ್ರೋತ್, ಆರನೇದು ಯೂತ್ ಪವರ್, ಏಳನೇದು ಫೈನಾನ್ಷಿಯಲ್ ಸೆಕ್ಟರ್. ಸೊ ಈ 7 ನಕ್ಷತ್ರಗಳ ಮೇಲೆ ಭಾರತ ಸರ್ಕಾರ ಇಡೀ ಬಜೆಟ್ ಅನ್ನ ಪ್ರಾವಧಾನ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿದೆ. ಸೊ ಈ ಬಜೆಟ್ ನಲ್ಲಿ ಇರುವಂತಹ ಎಲ್ಲ ಪ್ರಮುಖವಾದ ಅಂಶಗಳು ಯಾವ್ಯಾವೆಲ್ಲ ನಮಗೆ ಎಕ್ಸಾಮಿಗೆ ಕೇಳೋಕೆ ಸಾಧ್ಯ ಇದಾವೋ ಅವುಗಳನ್ನ ಚರ್ಚೆ ಮಾಡಿದ್ದೀವಿ. ಸೊ ಈ ಬಜೆಟ್ ನಿಮಗೆ ಇಷ್ಟು ಸಾಕಾಗುತ್ತೆ. ಮುಂದಿನ ಹಂತದಲ್ಲಿ ಆಕ್ಚುಲಿ ಗುರುದೀಕ್ಷಾ IAS ವತಿಯಿಂದ ಒಂದು ಎಕನಾಮಿಕ್ ಸರ್ವೆ ಸಂಬಂಧಿತ ತರಗತಿಗಳನ್ನು ಸಹ ಶುರು ಮಾಡಲಾಗುವಂಥದ್ದು. ಆ ಒಂದು ತರಗತಿಗಳನ್ನ ನೀವು ಪ್ರಮುಖವಾಗಿ ಗುರುದೀಕ್ಷಾ IAS ನ ಮೊಬೈಲ್ ಆ್ಯಪ್ ಅಲ್ಲಿ ನೋಡಬಹುದು. ಸೊ ನೀವು ಒಂದು ಗುರುದೀಕ್ಷಾ IAS ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಫಾಲೋ ಮಾಡಿ ಅಂಡ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಾವು ಮಾಡುವಂತಹ ಹೆಚ್ಚಿನ ಕಾರ್ಯಕ್ರಮಗಳು ನಿಮಗೆ ಸಮಯದ ಅನುಗುಣವಾಗಿ ಮಾಹಿತಿ ಸಿಗ್ತಾ ಇರ್ತವೆ. ಸೊ ಜೊತೆಗೆ ಕಲಿಯೋಣ, ಜೊತೆಗೆ ಬೆಳೆಯೋಣ. ರೀಚಿಂಗ್ ಲಾಸ್ಟ್ ಮೈಲ್ ಡನ್.